ನಮ್ಮ ಬೋರಲ್ಲಿ ಅಥವಾ ನಮ್ಮ ಜಮೀನಲ್ಲಿ ನೀರಿನ ಕೊರತೆ ಇದೆ, ನಾವು ಬೋರ್ವೆಲ್ ಅನ್ನು ಹಾಕಿದ್ದೇವೆ, ನಮಗೆ ಬೇರೆ ಬೋರ್ವೆಲ್ ನೀರು ಬಿದ್ದಿಲ್ಲ, ಅದೇ ಒಂದು ಬೋರ್ವೆಲ್ ಒಂದು ಅರ್ಧ ಇಂಚ್ ನೀರಿದೆ ನಮಗೆ. ಇದು ಸ್ಟೆಪ್ ಬೈ ಸ್ಟೆಪ್ ಚಿಮ್ಮುತ್ತಾ ಇರುತ್ತೆ ನೀರು. ಅದರಲ್ಲಿ ಬೋರಲ್ಲಿ ಎಷ್ಟು ನೀರಿದೆಯೋ ಅದೇ ನೀರನ್ನು ಅದು ತೆಗೆದು ಹೊರಗೆ ಹಾಕ್ತಾ ಇರುತ್ತೆ. ಒಂದು ISM ಇದಿದೆ, ನಾನ್ ISM ಇದೆ. ನಿಮ್ಗೆ ISM ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ ಮತ್ತು ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ, ಅದನ್ನೇ ಬಳಸಿ. ಯಾಕಂದರೆ ಪ್ರೆಷರ್ ತುಂಬ ಜಾಸ್ತಿ ಇರುತ್ತೆ. ಒಬ್ಬರು ಚಂದಾದವ್ರು ನಮಗೆ ಫೋನ್ ಮಾಡಿ ಕೇಳಿದರು, ಇದಕ್ಕೆ ಆಟೋ ಸ್ವಿಚ್ಚನ್ನು ಹಾಕಬಹುದಾ ಅಂತ ಕೇಳಿದರು. ಈ ಪಂಪ್ ನಾವು ಚಾಲೂ ಮಾಡಿದಾಗ ಇದರ ಕೆಲಸ ಏನಂತ ಹೇಳಿದ್ರೆ, ಇದನ್ನ ಗಾಳಿ ಮಾತ್ರ ದೂಡುವಂಥ ಕೆಲಸ. ಇದು ಗಾಳಿ ಮಾತ್ರ ಅಲ್ಲಿ ಪೈಪಿಂದ ದೂಡ್ತಾ ಇರುತ್ತೆ. ಇದರಲ್ಲಿ ನಮಗೆ ಡೈರೆಕ್ಟ್ ಆಗಿ ಈ ಪಂಪಿಂದ ನಾವು ಡೈರೆಕ್ಟ್ ಆಗಿ ಡ್ರಿಪ್ ಮುಖಾಂತರ ನಾವು ನೀರು ಕೊಡಬಹುದಾ ಅನ್ನುವಂಥ ಪ್ರಶ್ನೆ ತುಂಬ ಜನ ನಮಗೆ ಚಂದಾದಾರರು ಮಾಡಿದ್ದಾರೆ. ನಮ್ಮದು ಬೋರು 800 ಅಡಿ ಆಳ ಇದೆ ಅಥವಾ 1000 ಅಡಿ ಆಳ ಇದೆ. ಅವ್ರಿಗೆ ಹೇಳಬೇಕು, ಅವಾಗ ಅವ್ರಿಗೆ ಯಾವ ಅದಕ್ಕೆ ತಕ್ಕಂತೆ ಒಂದು ಎಷ್ಟು HP ಯ ಒಂದು ಮೋಟ್ರ್ ಬೇಕು, ಆ ಮೋಟ್ರನ್ನ ನಿಮಗೆ ಅವರು ಹೇಳಿ ಅವ್ರು ನಿಮಗೆ ಕೊಡ್ತಾರೆ. ನಮಗೆ ಯಾವುದೇ ಪಂಪ್ ಸೂಟ್ ಆಗ್ತಿಲ್ಲ ಅನ್ನುವವರು, ಬಹಳ ನೀರಿನ ಕೊರತೆ ಇದ್ದವರು ಇದನ್ನು ಬಳಕೆ ಮಾಡ್ತಾರೆ. ಹೆಲೋ ಹಾಯ್ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ಬೋರ್ವೆಲ್ ಕಾಂಪ್ರೆಸರ್ ಬಗ್ಗೆ ಮಾಹಿತಿಯನ್ನು ತಂದಿದ್ದೇವೆ. ಹಿಂದಿನ ವಿಡಿಯೋಗಳಲ್ಲಿ ನಾವು ಈ ಕಾಂಪ್ರೆಸರ್ ಬಗ್ಗೆ ಒಂದು 3-4 ವಿಡಿಯೋಗಳನ್ನು ಹಾಕಿದ್ದೇವೆ. ಆದರೂ ಕೂಡ ಕೆಲವು ನಮ್ಮ ಸಬ್ಸ್ಕ್ರೈಬರ್ಸ್, ನಮ್ಮ ಚಂದಾದಾರರು ಇದರ ಬಗ್ಗೆ ಪ್ರಶ್ನೆನ ಮಾಡ್ತಾರೆ, ಕಾಲ್ ಮಾಡ್ತಾರೆ, ಪದೇ ಪದೇ ಇದರ ಬಗ್ಗೆ ಒಂದು ಮಾಹಿತಿಯನ್ನು ಅವರು ಪಡಿಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಹಾಗಾದರೆ ವೀಕ್ಷಕರೇ, ಇವರು ಯಾವ ಥರ ಪ್ರಶ್ನೆ ನಮಗೆ ಮಾಡಿದ್ದಾರೆ, ಅವರಿಗೆ ಏನು ಡೌಟ್ ಇದೆ, ಇದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಅವರಿಗೆ ಮುಟ್ಟುವಂತೆ ನಾವು ಪ್ರಯತ್ನವನ್ನು ಮಾಡ್ತೇವೆ. ನೋಡಿ ವೀಕ್ಷಕರೇ, ಇದೇ ನಮ್ಮ ಕಾಂಪ್ರೆಸರ್ ಪಂಪ್. ಇದರ ಬಗ್ಗೆ ನಮಗೆ ಇನ್ನೊಂದು ವಿಡಿಯೋ ಮಾಡಿ ಹಾಕಿ ಅಂತ ನಮ್ಮ ಚಂದಾದಾರರು ಹೇಳಿದರು. ಯಾಕಂತ ಹೇಳಿದ್ರೆ ಅವರು ಮತ್ತೊಮ್ಮೆ ನೋಡ್ಬೇಕಂತೆ, ಅದು ನಿಜವಾಗ್ಲೂ ಇದೆಯಾ, ನಿಜವಾಗ್ಲೂ ವರ್ಕ್ ಆಗ್ತಾ ಇದೆಯಾ ಅಂತ ಕೇಳ್ತಾ ಇದ್ರು ಜನ. ನೋಡಿ, ನಿಜವಾಗ್ಲೂ ನಮ್ಮ ಎದುರಿಗೆ ಇದೆ ಈ ಪಂಪು, ಕಾಂಪ್ರೆಸರ್ ಪಂಪು. ವಿಗಾರ್ಡಿಂದು 1.5 HP ನಮ್ಮ ಹತ್ರ ಪಂಪ್ ಇದೆ. ಹಾಗೆ ನಮ್ಮ ಬೋರ್ವೆಲ್ಲು ಕೂಡ ನಮ್ಮ ಪಕ್ಕದಲ್ಲೇ ಇದೆ. ಇನ್ನೊಂದು ವಿಷಯ, ಇದರಲ್ಲಿ ಇನ್ನೊಂದು ಪ್ರಶ್ನೆ ನಮ್ಮ ಚಂದಾದಾರರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇದು 2 ಫೇಸ್ ಅಥವಾ 3 ಫೇಸ್ ಇದೆಯಾ ಅಥವಾ ಸಿಂಗಲ್ ಫೇಸ್ ವರ್ಕ್ ಆಗುತ್ತಂತ ಪ್ರಶ್ನೆ ಮಾಡ್ತಾರೆ. ಇದರ ಒಂದು ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ನಾವು ಇದರಲ್ಲಿ ಸಿಂಗಲ್ ಫೇಸ್ ಅನ್ನು ನಾವು ಬಳಸ್ತಾ ಇದ್ದೇವೆ. ಇನ್ನು ಕೆಲವೊಬ್ಬರ ರೈತರಿಗೆ ಸಿಂಗಲ್ ಫೇಸ್ ಅಲ್ಲಿ ವೋಲ್ಟೇಜ್ ಇರೋದಂತ ಒಂದು ತೊಂದರೆ ಇರುತ್ತೆ, ಅವರು 3 ಫೇಸ್ ಕೂಡ ಇದರಲ್ಲಿ ಬರುತ್ತೆ, ಆ 3 ಫೇಸ್ ಅನ್ನ ಯೂಸ್ ಮಾಡ್ಕೋಬಹುದು. ನಾವು ಸಿಂಗಲ್ ಫೇಸ್ ಅನ್ನ ಯೂಸ್ ಮಾಡ್ತಾ ಇದ್ದೇವೆ. ಮೂರನೇ ಪ್ರಶ್ನೆ, ನಮ್ಮ ಚಂದಾದಾರರು ಇನ್ನೊಂದು ಪ್ರಶ್ನೆ ಮಾಡ್ತಾರೆ, ಎಷ್ಟು ಆಳ ಇದೆ? ನಮ್ದು 850 ಅಡಿ ಆಳ ಇದೆ ಬೋರು. ಹಾಗೆ ಒಬ್ರು ಮಾಡ್ತಾರೆ, ಒಬ್ರು 1000 ಅಡಿ ಇದೆ ನಮ್ದು ಬೋರು. ಅದರಲ್ಲಿ ನಮಗೆ ಯಾವ ಪಂಪ್ ನಾವು ಯೂಸ್ ಮಾಡಬೇಕು ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಅದರ ಬಗ್ಗೆ ನಾವು ಹೇಳ್ಬೇಕಂತ ಹೇಳಿದ್ರೆ, ಇದು HP ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು HP ನಾವು ಯೂಸ್ ಮಾಡ್ತೇವೆ ಪಂಪು, ಅಷ್ಟು ಆಳದಿಂದ ಇದು ಬೋರ್ವೆಲ್ ನಾವು ಇದನ್ನು ನೀರನ್ನು ನಾವು ಇದರಿಂದ ತಗೋಬಹುದು. ಆವಾಗ ನೀವು ಈ ಪಂಪ್ ಎಲ್ಲಿ ಖರೀದಿ ಮಾಡ್ತಿದ್ದೀರೋ ಅಲ್ಲಿ ನೀವು ಹೋಗಿ ಇದು ಅವರಿಗೆ ಕೇಳಬೇಕು, ನಮ್ಮ ಬೋರ್ವೆಲ್ ಇಷ್ಟು ಆಳ ಇದೆ, 850 ಅಡಿ ಆಳ ಇದೆ, ಮತ್ತು ಅದರಲ್ಲಿ 1 ಇಂಚ್ ನೀರಿದೆಯೋ, 2 ಇಂಚ್ ನೀರಿದೆಯೋ, ಅಥವಾ ನೀರು ಅರ್ಧ ಇಂಚ್ ಇದೆಯೋ. ಇದು ಆ್ಯಕ್ಚುಲಿ ಕಡಿಮೆ ನೀರಿದ್ದವರು ಬಳಸಲಿಕ್ಕೆ ಇದನ್ನು ಉಪಯೋಗಿಸ್ತಾರೆ. ಕಡಿಮೆ ನೀರು ಬೋರ್ವೆಲ್ ಇದೆ, ಅದನ್ನು ನಾವು ಹೆಚ್ಚು ತೆಗಿಬೇಕು, ನಮಗೆ ಯಾವುದೇ ಪಂಪ್ ಸೂಟ್ ಆಗ್ತಿಲ್ಲ ಅನ್ನುವವರು, ಬಹಳ ನೀರಿನ ಕೊರತೆ ಇದ್ದವರು ಇದನ್ನು ಬಳಕೆ ಮಾಡ್ತಾರೆ. ಹಾಗೆಯೇ ಇದು ನೀವು ಎಲ್ಲಿ ಖರೀದಿ ಮಾಡ್ತಾ ಇದ್ದೀರೋ ಅವರಿಗೆ ನೀವು ಇದನ್ನು ಪ್ರಶ್ನೆ ಮಾಡಬೇಕಾಗುತ್ತೆ. ನಮ್ಮದು ಬೋರು 800 ಅಡಿ ಆಳ ಇದೆ ಅಥವಾ 1000 ಅಡಿ ಆಳ ಇದೆ. ಅವ್ರಿಗೆ ಹೇಳಬೇಕು, ಅವಾಗ ಅವ್ರಿಗೆ ಯಾವ ಅದಕ್ಕೆ ತಕ್ಕಂತೆ ಒಂದು ಎಷ್ಟು HP ಯ ಒಂದು ಮೋಟ್ರ್ ಬೇಕು, ಆ ಮೋಟ್ರನ್ನ ನಿಮಗೆ ಅವರು ಹೇಳಿ ಅವ್ರು ನಿಮಗೆ ಕೊಡ್ತಾರೆ. ಇನ್ನೊಂದು ವಿಷಯ ಬಂದ್ಬಿಟ್ಟು ಏನು ಕೇಳ್ತಾರೆ ಅಂದರೆ, ಇದರಲ್ಲಿ ನಮಗೆ ಡೈರೆಕ್ಟಾಗಿ ಈ ಪಂಪಿಂದ ನಾವು ಡೈರೆಕ್ಟಾಗಿ ಡ್ರಿಪ್ ಮುಖಾಂತರ ನಾವು ನೀರು ಕೊಡಬಹುದಾ ಅನ್ನುವಂಥ ಪ್ರಶ್ನೆ ತುಂಬ ಜನ ನಮಗೆ ಚಂದಾದಾರರು ಮಾಡಿದ್ದಾರೆ. ಇಲ್ಲಿಂದ ನಾವು ಕಬ್ಬಿಣದ ಪೈಪ್ ಒಂದು ಉದ್ದವಾಗಿ ಕೊಟ್ಟಿದ್ವಿ, ಮೊದಲು ಚಿಕ್ಕದ ಒಂದು ಪೈಪ್ ಕೊಟ್ಟಿದ್ವಿ, ಆದರೂ ಅದು ಭಾಳ ಹೀಟ್ ಆಗುತ್ತೆ. ಅದು ಹೀಟ್ ಆಗಿದ್ದರಿಂದ ಇದು ಮತ್ತೆ ಪದೇ ಪದೇ ಸುಟ್ಟು ಹೋಗ್ತಾ ಇತ್ತು. ಇಲ್ಲಿ ನೋಡಿ ಯಾವ ಥರ ಆಗಿದೆ. ಇಲ್ಲಿ ಇದಕ್ಕೆ ಉತ್ತರ ಹೇಳ್ಬೇಕಂತ ಹೇಳಿದ್ರೆ, ಇದರಿಂದ ನಾವು ಯಾವುದೇ ಡ್ರಿಪ್ಪು ಅಥವಾ ಡೈರೆಕ್ಟಾಗಿ ನಾವು ಗಿಡಗಳಿಗೆ ಹಾಯಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇದರಲ್ಲಿ ನೀರು ಕಂಟಿನ್ಯೂಸ್ ಆಗಿ ಬರೋದಿಲ್ಲ. ಇದು ಸ್ಟೆಪ್ ಬೈ ಸ್ಟೆಪ್ ಚಿಮ್ಮುತ್ತಾ ಇರುತ್ತೆ ನೀರು. ಅದರಲ್ಲಿ ಬೋರಲ್ಲಿ ಎಷ್ಟು ನೀರಿದೆಯೋ ಅದೇ ನೀರನ್ನು ಅದು ತೆಗೆದು ಹೊರಗೆ ಹಾಕ್ತಾ ಇರುತ್ತೆ. ನಿಮ್ಮ ಬೋರಲ್ಲಿ 6 ಇಂಚ್ ನೀರಿದ್ರೂ ಕೂಡ ಇದು ಕಂಟಿನ್ಯೂಸ್ ನೀರು ಕೊಡುವುದಿಲ್ಲ. ಯಾಕಂದರೆ ಇದು ಗಾಳಿ ಮುಖಾಂತರ ನೀರನ್ನು ದೂಡ್ಕೊಡ್ತಾ ಇರುತ್ತೆ. ಈ ಪಂಪ್ ನಾವು ಚಾಲೂ ಮಾಡಿದಾಗ ಇದರ ಕೆಲಸ ಏನಂತ ಹೇಳಿದ್ರೆ, ಇದನ್ನ ಗಾಳಿ ಮಾತ್ರ ದೂಡುವಂಥ ಕೆಲಸ. ಇದು ಗಾಳಿ ಮಾತ್ರ ಅಲ್ಲಿ ಪೈಪಿಂದ ದೂಡ್ತಾ ಇರುತ್ತೆ. ಈ ಗಾಳಿ ಏನು ಹೋಗುತ್ತೆ, ಒಳಗಡೆ ಒಂದು ಫುಟ್ವಾಲ್ ಇರುತ್ತೆ, ಆ ಫುಟ್ವಾಲ್ ಅಲ್ಲಿ ಹೋಗಿ ಗಾಳಿ ಪ್ರೆಷರಿಂದ ದೂಡುತ್ತೆ. ಅವಾಗ ಆ ಫುಟ್ವಾಲ್ ಅಲ್ಲಿ ತುಂಬಿಕೊಂಡಿರುವಂತಹ ನೀರು, ಫುಟ್ವಾಲ್ ಅಲ್ಲಿ ಏನು ತುಂಬಿಕೊಂಡಿರುತ್ತೆ ನೀರು, ಆ ನೀರನ್ನ ಮಾತ್ರ ಇದು ತೆಗೆದು ಹೊರಗೆ ಹಾಕುತ್ತೆ. ಹಾಗಾಗಿ ಅದು ಖಾಲಿ ಆದಾಗ ಮತ್ತೆ ನೀರು ತುಂಬಿಕೊಳುತ್ತೆ ಅದರಲ್ಲಿ, ಅಲ್ಲಿ ತನಕ ಖಾಲಿನೇ ಇರುತ್ತೆ ಫುಟ್ಬಾಲ್. ಅದು ತುಂಬಿದ ತಕ್ಷಣ ಮತ್ತೆ ಅದು ದುಡ್ಡು ಕೊಡುತ್ತೆ.
ಆದರೆ ಪ್ರೆಷರ್ ಕ್ರಿಯೇಟ್ ಆದಾಗ ಒಳಗಡೆ ಫುಟ್ವಾಲಲ್ಲಿ ನಂತರ ಇದು ನೀರನ್ನು ಹೊರಗೆ ಹಾಕುತ್ತೆ. ಹಾಗಾಗಿ ಇದು ನೀವು ಡೈರೆಕ್ಟಾಗಿ ಗಿಡಗಳಿಗೆ ಕೊಡಲಿಕ್ಕೆ ಆಗೋದಿಲ್ಲ. ಇನ್ನೊಂದು ಪ್ರಶ್ನೆ, ಈ ಕೆಲವೊಬ್ರು ಕೇಳ್ತಾರೆ, ನಮ್ಮ ಬಾವಿಗೆ ಇದನ್ನು ಯೂಸ್ ಮಾಡ್ಬೋದಾ, ನಮ್ಮ ಚಂದರು ತುಂಬ ಜನ ಕಾಲ್ ಮಾಡಿ ಕೇಳ್ತಾರೆ. ಅವರಿಗೆ ಏನು ಹೇಳ್ಬೇಕಂತ ಹೇಳಿದ್ರೆ, ಇದು ಆ್ಯಕ್ಚುಲಿ ಬೋರ್ವೆಲ್ಗಾಗಿ ಡಿಸೈನ್ ಮಾಡಿರುವಂತಹ ಒಂದು ಪಂಪ್ ಸೆಟ್. ಇದು ಬೋರ್ವೆಲ್ಗೆ ಮಾತ್ರ ಅನ್ವಯ ಆಗುತ್ತೆ, ಓಪನ್ ವೆಲ್ಗೆ ಇದು ಅನ್ವಯ ಆಗೋದಿಲ್ಲ. ಬೋರ್ವೆಲ್ಗೆ ಮಾತ್ರ ಇದು ಅನ್ವಯ ಆಗುತ್ತೆ. ಇನ್ನೊಂದು ಪ್ರಶ್ನೆ ಅಂತ ಹೇಳಿದ್ರೆ, ಒಬ್ಬರು ಚಂದಾದವ್ರು ನಮಗೆ ಫೋನ್ ಮಾಡಿ ಕೇಳಿದರು, ಇದಕ್ಕೆ ಆಟೋ ಸ್ವಿಚ್ಚನ್ನು ಹಾಕಬಹುದಾ ಅಂತ ಕೇಳಿದರು. ಆಟೋ ಸ್ವಿಚ್ಚನ್ನು ನಾವು ಹಾಕಬಹುದು. ಆಟೋಮೆಟಿಕ್ ಕರೆಂಟ್ ಯಾವಾಗ ಬರುತ್ತೆ ಆವಾಗ ಚಾಲು ಆಗುತ್ತೆ, ಆವಾಗ ಬಂದಾಗುತ್ತೆ. ಇದರಲ್ಲಿ ಏನು ಯಾವುದೇ ಪಂಪಿಗೆ ನಾವು ಅದನ್ನು ಯೂಸ್ ಮಾಡ್ಕೋಬಹುದು. ನಿಮಗೆ ಸಿಂಗಲ್ ಫೇಸಲ್ಲಿ ಆಟೋ ಸ್ವಿಚ್ ಸಿಕ್ಕಿದ್ರೆ ಅದನ್ನ ಯೂಸ್ ಮಾಡ್ಕೋಬಹುದು. ಇದರಿಂದ ಏನು ತೊಂದರೆ ಇಲ್ಲ ಪಂಪಿಗೆ. ಆ್ಯಕ್ಚುಲಿ ಅದರಲ್ಲಿ ನೀರು ಇದೆಯೋ ಇಲ್ಲವೋ ಅದಕ್ಕೆ ಸಂಬಂಧ ಇಲ್ಲ. ಇದು ಎಷ್ಟೊಂದು ಮೋಟ್ರ್ ಹೊರಗಿರುತ್ತೆ, ಅದಕ್ಕೆ ನೀರು ಇದೆಯೋ ಇಲ್ಲೋ ಗೊತ್ತಿಲ್ಲ, ಅದು ನೀರು ಗಾಳಿನ ದುಡ್ತಾ ಇರುತ್ತೆ, ನೀರು ಹೊರಗೆ ಬಂದು ಬೀಳ್ತಾ ಇರುತ್ತೆ. ಇದಕ್ಕೆ ನಾವು ಸಂಪಲ್ಲಿ ಡಂಪ್ ಮಾಡಿಕೊಂಡು ಅಲ್ಲಿಂದ ಬೇರೆ ಒಂದು ಮೋಟ್ರನ್ನ ಯೂಸ್ ಮಾಡಿಕೊಂಡು ನಾವು ನಮ್ಮ ತೋಟಕ್ಕೆ ಯೂಸ್ ಮಾಡ್ಕೋಬಹುದು. ಹಾಗಾದ್ರೆ ವೀಕ್ಷಕರೇ, ಈಗ ಯಾರು ಹೊಸದಾಗಿ ಇದನ್ನ ಈ ವಿಡಿಯೋನ ನೋಡ್ತಿದ್ದೀರಾ, ನೀವು ಹಿಂದಿನ ವಿಡಿಯೋಗಳಲ್ಲಿ ನೀವು ಹೋಗಿ ನೀವು ನೋಡಬಹುದು ಇದರ ಬಗ್ಗೆ ಮಾಹಿತಿ ಬೇಕಾದರೆ. ಹಾಗೆ ಒಂದು ಚಿಕ್ಕ ಇದರ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತೇನೆ. ಈ ಪಂಪು ನಾವು ನಮ್ಮ ಸಿರ್ಸಿಯ ಒಂದು TSS ಅಂತ ಒಂದು ಸಂಸ್ಥೆ ಇದೆ, ಆ ಸಂಸ್ಥೆಯಲ್ಲಿ ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ. ಅಲ್ಲಿ ನಾವು ಇದನ್ನು ಪರ್ಚೇಸ್ ಮಾಡಿದ್ವಿ. ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿಯ TSSನಲ್ಲಿ ನಾವು ಇದನ್ನು ತಗೊಂಡಿದ್ವಿ. ಹಾಗೆಯೇ ಇದು ನೀವು ಆನ್ಲೈನ್ ಮುಖಾಂತರನೂ ನೀವು ಇದನ್ನು ಪಡ್ಕೋಬಹುದು. ಆನ್ಲೈನಲ್ಲೂ ನಾನು ಸರ್ಚ್ ಮಾಡಿ ನೋಡಿದೆ, ಆನ್ಲೈನಲ್ಲೂ ಕೂಡ ಇದು ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು, ಅದರಲ್ಲಿ ಸಿಗ್ತದೆ. ಅದಕ್ಕೆ ನೀವು ಏನಂತ ಟೈಪ್ ಮಾಡಬೇಕಂತ ಹೇಳಿದ್ರೆ, ಕಾಂಪ್ರೆಸರ್ ಪಂಪ್ ಅಥವಾ ಬೋರ್ವೆಲ್ ಕಾಂಪ್ರೆಸರ್ ಪಂಪ್ ಅಂತ ನೀವು ಸರ್ಚ್ ಮಾಡಬೇಕಾಗುತ್ತೆ. ಬೋರ್ವೆಲ್ ಅಂತ ಹಾಕಲೇಬೇಕು, ಇಲ್ದಿದ್ರೆ ನಿಮಗೆ ಬೇರೆ ಬೇರೆ ಕಾಂಪ್ರೆಸರ್ ಪಂಪ್, ಬೇರೆ ಬೇರೆ ಮೋಟರ್ಗಳನ್ನು ನಿಮಗೆ ತೋರಿಸ್ತಾ ಇರುತ್ತೆ. ಬೋರ್ವೆಲ್ ಕಾಂಪ್ರೆಸರ್ ಪಂಪ್ ಅಂತ ಹೇಳಿದ್ರೆ ನಿಮಗೆ ಈ ವಿ-ಗಾರ್ಡಿಂದು ಅಥವಾ ಬೇರೆ ಬೇರೆ ಕಂಪ್ನಿದು ಒಂದು ಕಾಂಪ್ರೆಸರ್ನ ತೋರಿಸ್ತಾ ಇರುತ್ತೆ. ಹಾಗಾಗಿ ಇನ್ನು ಕೆಲವರೊಂದು ಪ್ರಶ್ನೆ ಇದೆ, ಎಷ್ಟು ಕಾಸ್ಟ್ ಆಗಿದೆ ಅಂತ ಹೇಳ್ತಾರೆ. ನಾವು ಪ್ರತಿಯೊಂದು ವಿಷಯವನ್ನು ನಾವು ಹೇಳಿದ್ದೇವೆ ನಮ್ಮ ಹಳೆ ವಿಡಿಯೋಗಳಲ್ಲಿ. ಈಗ ಒಂದ್ಸಲ ಹೇಳ್ತೇನೆ. ಇದರ ಒಂದು ಕಾಸ್ಟ್ ಬಂದ್ಬಿಟ್ಟು, ನಮ್ಮ ಹತ್ರ ಏನು ಇನ್ಲೆಟ್ ಒಳಗಿನ ಪೈಪ್ ಏನು ಹಾಕಿದ್ದೇವೆ ನಾವು ಬೋರ್ ಒಳಗೆ, ಈ ಪೈಪ್ ಆಲ್ರೆಡಿ ನಮ್ಮ ಹತ್ರ ಇತ್ತು. ನಾವು ಇದರಲ್ಲಿ ಗಾಳಿಗೆ ಏನು ಯೂಸ್ ಮಾಡ್ತೀವಿ ಅಲ್ಕತ್ ಪೈಪು, ಆ ಪೈಪು ಮತ್ತು ಇದು ಪಂಪಿಗೆ 27,500 ಆಗಿತ್ತು ಪಂಪಿಗೆ. ಹಾಗೆ ಅದರ ಒಂದು ಗಾಳಿ ಹೋಗುವಂತಹ ಪೈಪಿನ ಅಲ್ಕತ್ ಪೈಪ್ ನಾವು ಯೂಸ್ ಮಾಡಿದ್ದೇವೆ 3/4 ಇಂಚಿಂದು. ಆ ಪೈಪ್ ಬಂದ್ಬಿಟ್ಟು ನಮಗೆ 350 ಅಡಿನ ನಾವು ಇಳಿಸಿದ್ದೇವೆ. 450 ಅಡಿ ಇಳಿಸಿದ್ದೇವೆ ನಾವು. 450 ಅಡಿಗೆ ನಮಗೆ ಅಲ್ಕತ್ ಪೈಪ್ ಬಂದ್ಬಿಟ್ಟು ಅದರಲ್ಲಿ ತುಂಬ ಕ್ವಾಲಿಟಿ ಇದ್ದಾವೆ. ಒಂದು ISM ಇದಿದೆ, ನಾನ್ ISM ಇದೆ. ನಿಮ್ಗೆ ISM ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ ಮತ್ತು ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಅದನ್ನೇ ಬಳಸಿ, ಯಾಕಂದರೆ ಪ್ರೆಷರ್ ತುಂಬ ಜಾಸ್ತಿ ಇರುತ್ತೆ. ನೀವು ನೋಡಿರ್ಬೋದು ಎಷ್ಟು ಜಾಯಿಂಟನ್ನು ನಾವು ಹಾಕಿದ್ದೇವೆ ಅಂತ ಹೇಳಿ, ಪದೇ ಪದೇ ಕಿತ್ತು ಹೋಗುತ್ತಾ ಇರುತ್ತೆ. ನೋಡಿ ಎಷ್ಟು ಜಾಯಿಂಟನ್ನು ಹಾಕಿದ್ದೇವೆ ನೀವು ನೋಡಿ. ಇಲ್ಲಿಂದ ನಾವು ಕಬ್ಬಿಣದ ಪೈಪ್ ಒಂದು ಉದ್ದವಾಗಿ ಕೊಟ್ಟಿದ್ವಿ, ಮೊದಲು ಚಿಕ್ಕದ ಒಂದು ಪೈಪ್ ಕೊಟ್ಟಿದ್ವಿ, ಆದರೂ ಅದು ಭಾಳ ಹೀಟ್ ಆಗುತ್ತೆ. ಅದು ಹೀಟ್ ಆಗಿದ್ದರಿಂದ ಇದು ಮತ್ತೆ ಪದೇ ಪದೇ ಕಿತ್ತು ಸುಟ್ಟು ಹೋಗ್ತಾ ಇತ್ತು. ಇಲ್ಲಿ ನೋಡಿ ಯಾವ ಥರ ಆಗಿದೆ ಇಲ್ಲಿ, ಆದರೂ ಎಷ್ಟು ಹೀಟಿಂದ ಹೇಗಾಗಿದೆ ನೋಡಿ, ಇಲ್ಲಿ ಹೀಟಿಂದ ಸ್ವಲ್ಪ ಬಾತ್ ಹೋಗಿದೆ ನೋಡಿ ಇಲ್ಲಿ. ಅದಕ್ಕೆ ಇನ್ನೊಂದು ಸಿಲಿಂಡರ್ನ ತಂದು ನಾವು ಇಲ್ಲಿದು ಕೊಟ್ಟು ಈಗ ಇದಕ್ಕೆ ಕೊಟ್ಟಿದ್ದೇವೆ. ಹಾಗೆ ಪದೇ ಪದೇ ಪೈಪ್ ಕಟ್ಟಾಗ್ತಾ ಇರುತ್ತೆ. ಅದಕ್ಕೆ ನಾವು ಒಳ್ಳೆ ಕ್ವಾಲಿಟಿಯ ಒಂದು CPVC ಪೈಪನ್ನು ಸ್ವಲ್ಪ ಒಂದು ಲೆಂತ್ ಅಥವಾ 2 ಲೆಂತ್ ಅಷ್ಟು CPVC ಹಾಟ್ ವಾಟರ್ ಪೈಪನ್ನು ಯೂಸ್ ಮಾಡಿ ನಾವು ಅಲ್ಲಿ ಮಟ್ಟ ಕೊಟ್ಟಿದ್ದೇವೆ. ಅದರ ನಂತರ ನಾವು ಅಲ್ಕತ್ ಪೈಪನ್ನು ಹಾಕಿದ್ದೇವೆ. ನೀವು ಅದೇ ಥರ ಮಾಡಿ, ಇಲ್ಲಾಂದರೆ ತುಂಬ ತೊಂದರೆ ಆಗುತ್ತೆ, ಪದೇ ಪದೇ ಪೈಪ್ ಕಿತ್ತು ಹೋಗುತ್ತಾ ಇರುತ್ತೆ. ಅದರ ಕಾಸ್ಟ್ ಬಂದುಬಿಟ್ಟು ನಮಗೆ ಒಂದು 3,500 ಪೈಪಿಂದ ಆಯಿತು. ಟೋಟಲ್ ಆಗಿ ನಮಗೊಂದು 30,000 ಒಂದು ಖರ್ಚು ಈ ಪಂಪಿಗೆ ಬಂದಿದೆ. ಈ ಪಂಪ್ ಜೊತೆಗೆ ಫುಟ್ವಾಲ್ ಕೂಡ ಬರುತ್ತೆ, ಪಂಪ್ ಜೊತೆಗೆ ಬರುತ್ತೆ. ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಪೇ ಮಾಡುವಂತೆ ಇಲ್ಲ, ಪಂಪ್ ಜೊತೆಗೆ ಅವರು ಕೊಡ್ತಾರೆ. ಇದಕ್ಕೆ ಬೇರೆ ಯಾವ ಫುಟ್ವಾಲ್ ಬರೋದಿಲ್ಲ, ಇದರದ್ದೇ ಆದ ಒಂದು ಫುಟ್ವಾಲನ್ನು ಬರುತ್ತೆ. ವೀಕ್ಷಕರೇ, ಇನ್ನೊಂದು ವಿಷಯ ಏನಂತ ಹೇಳಿದರೆ, ಈ ಕಾಂಪ್ರೆಸರ್ ಪಂಪ್ ಯಾಕಾಗಿ ಬೋರ್ವೆಲ್ಗೆ ಯೂಸ್ ಮಾಡ್ತಾರೆ ಅನ್ನುವಂಥದ್ದು ಮುಖ್ಯವಾಗಿದೆ. ಇದಕ್ಕೆ ತುಂಬ ಜನರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ನಮ್ಮ ಬೋರಲ್ಲಿ ಅಥವಾ ನಮ್ಮ ಜಮೀನಲ್ಲಿ ನೀರಿನ ಕೊರತೆ ಇದೆ, ನಾವು ಬೋರ್ವೆಲನ್ನು ಹಾಕಿದ್ದೇವೆ, ನಮಗೆ ಬೇರೆ ಬೋರ್ವೆಲ್ ನೀರು ಬಿದ್ದಿಲ್ಲ, ಅದೇ ಒಂದು ಬೋರ್ವೆಲ್ ಒಂದು ಅರ್ಧ ಇಂಚ್ ನೀರಿದೆ ನಮಗೆ ಅಥವಾ 1 ಇಂಚ್ ನೀರಿದೆ, ನಮಗೆ ಅದನ್ನು ಪಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಅಥವಾ ತುಂಬ ಆಳದಲ್ಲಿ ನೀರಿದೆ, ನಮಗೆ ಅದು ನೀರು ತಗೊಳಕ್ಕಾಗ್ತಾ ಇಲ್ಲ, ಬೇರೆ ನಮಗೆ ಯಾವುದೇ ದಾರಿ ಇಲ್ಲ. ಅಂಥ ಸಮಯದಲ್ಲಿ ನಾವು ಈ ಬೋರ್ವೆಲ್, ಈ ಒಂದು ಪಂಪ್ ಏನಿದೆ, ಬೋರ್ವೆಲ್ ಕಾಂಪ್ರೆಷರ್ ಪಂಪ್ ಏನಿದೆ, ಇದನ್ನು ನಾವು ಉಪಯೋಗ ಮಾಡ್ಕೋಬಹುದು. ಇಲ್ದಿದ್ರೆ ನಿಮಗೆ 3 ಇಂಚು 2 ಇಂಚು ನೀರಿದ್ರೆ ನೀವು ಡೈರೆಕ್ಟಾಗಿ ಬೋರ್ವೆಲ್ ಪಂಪನ್ನೇ ಇಳಿಸಿ. ಇದರಿಂದ ನಿಮಗೆ ಡಬಲ್ ಖರ್ಚು ಬರುವುದಿಲ್ಲ. ನಿಮಗೆ ನೀರು ತುಂಬ ಕಡಿಮೆ ಇದೆ, ನಿಮಗೆ ಸಫಿಷಿಯೆಂಟ್ ಆಗ್ತಿಲ್ಲ, ಮೋಟ್ರ್ ತುಂಬ ಹೆವಿ ಆಯಿತು, ಅಥವಾ ಮೋಟ್ರ್ ಅಷ್ಟು ಕೆಳಗಡೆಯಿಂದ ನಿಮ್ಮ ಬೋರ್ವೆಲ್ ಮೋಟ್ರ್ ಅಷ್ಟು ಕೆಳಗಡೆಯಿಂದ ನೀರು ನಿಮಗೆ ಎತ್ತು ಕೊಡ್ತಾ ಇಲ್ಲ,
ಅಂಥ ಸಮಯದಲ್ಲಿ ನೀವು ಈ ಬೋರ್ವೆಲ್ ಪಂಪನ್ನು ನೀವು ಯೂಸ್ ಮಾಡ್ಕೋಬಹುದು, ಬೋರ್ವೆಲ್ ಕಂಪ್ರೆಸರ್ ಪಂಪನ್ನು ನೀವು ಯೂಸ್ ಮಾಡ್ಕೋಬಹುದು. ಹಾಗಾದರೆ ವೀಕ್ಷಕರೇ, ಇಷ್ಟು ಮಾಹಿತಿನ ನಿಮಗೆ ಕೊಟ್ಟಿದ್ದೇನೆ. ಇನ್ನೂ ಮತ್ತೆ ನಿಮಗೆ ಏನಾದರೂ ಪ್ರಶ್ನೆ ಇದ್ದರೆ ಕಮೆಂಟ್ ಮುಖಾಂತರ ನೀವು ನಮಗೆ ಪ್ರಶ್ನೆನ ಕೇಳಿ. ನಿಮಗೆ ನಾವು ನಿಮ್ಮ ಕಾಲ್ನ ರಿಸೀವ್ ಮಾಡ್ತೇವೆ. ನಮಗೆ ಟೈಮ್ ಇದ್ದರೆ ನಾವು ರಿಸೀವ್ ಮಾಡ್ತೇವೆ. ಕೆಲವೊಮ್ಮೆ ನಮಗೆ ಟೈಮ್ ಸಿಗೋದಿಲ್ಲ, ಹಾಗಾಗಿ ತುಂಬ ಜನರ ಒಂದು ಕಾಲ್ ರಿಸೀವ್ ಮಾಡೋಕ್ಕಾಗ್ತಿಲ್ಲ, ನಮಗೂ ತುಂಬ ಬೇಜಾರಾಗುತ್ತೆ. ನೀವು ಏನೂ ಪ್ರಶ್ನೆ ಇದ್ದರೂ ನೀವು ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ, ನಾವು ಅದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಹಾಗಾದರೆ ವೀಕ್ಷಕರೇ, ಇವತ್ತಿನ ಸಂಚಿಕೆ ನಿಮಗೆ ಹೇಗನ್ನಿಸ್ತು ಪ್ಲೀಸ್ ನಮಗೆ ದಯವಿಟ್ಟು ಇದನ್ನು ನಾವು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಇನ್ನು ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಮ್ಮ ಇದು ಬೇರೆ ಬೇರೆ ವಿಡಿಯೋಗಳನ್ನು ನೋಡ್ತಾ ಇರಿ. ಮತ್ತೆ ಸಿಗೋಣ. ಬಾಯ್ ಬಾಯ್.